ಬೆಂಗಳೂರು ಫಸ್ಟ್ಗೆ ಸ್ವಾಗತ. ನಾನು ಶ್ವೇತಾ. ಈಗ ಹೆಡ್ಲೈನ್ಸ್. ಬಿಡದಿಯಲ್ಲಿ ಭೂಮಿ ಕಬಳಿಸಲು ಕಪಟಿಯ ಹುನ್ನಾರ. 300 ಹಳ್ಳಿಗಳಲ್ಲಿ ಮಾಡ್ತಾನಂತೆ ಸಾಮ್ರಾಜ್ಯ ವಿಸ್ತಾರ. ನಿತ್ಯಾನಂದ ಲಕ್ಷ್ಮಿ ಪ್ರಾಜೆಕ್ಟ್ಗೆ ಕೇಳ್ತಿದ್ದಾನೆ ಭಕ್ತರ ಸಹಕಾರ. ಮಾಜಿ ಸಚಿವ ಲಕ್ಷ್ಮಣ ಸವದಿ ಅಣ್ಣನ ಮಗನಿಗೆ ಚೂರಿ ಇರಿತ. ರಿಯಲ್ ಎಸ್ಟೇಟ್ ವ್ಯವಹಾರವೇ ಹಲ್ಲೆಗೆ ಕಾರಣವಾಯ್ತಾ, ಇಲ್ಲ ಪ್ರೀತಿ ವಿಷಯಕ್ಕೆ ಹಲ್ಲೆ ನಡೀತಾ? ಬಾಣಸವಾಡಿ ಯುವಕನ ಕೊಲೆ ರಹಸ್ಯ ಬಯಲು. ಕೊಲೆಗೆ ಕಾರಣವಾಯಿತು ಜಮೀನಿನ ಗೋಳು. ಹಂತಕ ವೈದ್ಯ ಕೊನೆಗೂ ಜೈಲು ಪಾಲು. ಬಂಗಾಳ ಕೊಲ್ಲಿಯಿಂದ ಮೋಡಗಳ ಗುಳೆ. ಸಿಲಿಕಾನ್ ಸಿಟಿಯಲ್ಲಿ ಜಿಟಿ ಮಳೆ. 3 ದಿನ ಕಾಡಲಿದೆ ವರುಣನ ರಗಳೆ. ಆರ್ಜೆ ಆಗಲು ಅಡ್ಡಿಯಾಗಲಿಲ್ಲ ಅಂಧತ್ವದ ತೊಡಕು. ಜಯದೇವ್ ಬದುಕಲ್ಲಿ ಮೂಡಿತು ಬೆಳಕು. ಬಂಗಾರವಾಯಿತು ಅಂಧನ ಬದುಕು. ಮಾಜಿ ಸಚಿವ ಲಕ್ಷ್ಮಣ ಸವದಿ ಅಣ್ಣನ ಮಗನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದಿದೆ. 20 ದಿನಗಳ ಹಿಂದೆಯಷ್ಟೇ ಎಂಗೇಜ್ಮೆಂಟ್ ಆಗಿದ್ದ ಶಿವಕುಮಾರ್ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದಿರೋದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಶಿವಕುಮಾರ್ ಸವದಿಗೆ ಚೂರಿ ಇರಿತ. ದಾಳಿಗೆ ರಿಯಲ್ ಎಸ್ಟೇಟ್ ಕಾರಣನ? ಪ್ರೀತಿ ಕಾರಣಕ್ಕೆ ಹಲ್ಲೆ ನಡೀತಾ? ಈತ ಶಿವಕುಮಾರ್ ಸವದಿ ಮಾಜಿ ಸಚಿವ ಲಕ್ಷ್ಮಣ ಸವದಿಯವರ ಅಣ್ಣ ಕಾಶಪ್ಪ ಸವದಿರವರ ಪುತ್ರ. ನಿನ್ನೆ ರಾತ್ರಿ ಬೆಂಗಳೂರಿನ ಜೆಸಿ ನಗರದ ಬಳಿ ಶಿವಕುಮಾರ್ ಸವದಿ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದಿದೆ. ಇದಕ್ಕೆ ಸ್ಪಷ್ಟ ಕಾರಣ ಏನು ಅಂತ ಗೊತ್ತಾಗಿಲ್ಲ. ಆದ್ರೆ ಈ ಶಿವಕುಮಾರ್ MBA ಮುಗಿಸಿ ಬೆಂಗಳೂರಿನಲ್ಲಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಿದ್ದ. ಶಿವಕುಮಾರ್ ತಂದೆ ಕೂಡ ಅದೇ ಬಿಸ್ನೆಸ್ ಮಾಡ್ತಿದ್ರು. ಎಲ್ಲವೂ ಚೆನ್ನಾಗೇ ಇತ್ತು. ಕಳೆದ 20 ದಿನಗಳ ಹಿಂದೆ ಲಕ್ಷ್ಮಿ ಎಂಬವರ ಜೊತೆ ಎಂಗೇಜ್ಮೆಂಟ್ ಆಗಿತ್ತು. ನಿನ್ನೆ ಭಾವಿ ಪತ್ನಿಯನ್ನ ಮೀಟ್ ಮಾಡಿ ಅವರು ತಂಗಿದ್ದ ಬೀಚಿಗೆ ಡ್ರಾಪ್ ಮಾಡಿ ಬರ್ತಿದ್ದಾಗ ದುಷ್ಕರ್ಮಿಗಳ ತಂಡ ದಾಳಿ ನಡೆಸಿದೆ. ಕಾರಿನಲ್ಲಿ ಮನೆಗೆ ವಾಪಸ್ ಬರೋ ವೇಳೆ ಜೆಸಿ ನಗರದ ಬಳಿ ದುಷ್ಕರ್ಮಿಗಳಿದ್ದ ಕಾರು ಈತನಿಗೆ ಗುದ್ದಿತ್ತು. ಹಾಗಾಗಿ ಶಿವಕುಮಾರ್ ಕಾರಿನಿಂದ ಇಳಿದಿದ್ದೇ ತಡ ಏಕಾಏಕಿ ದುಷ್ಕರ್ಮಿಗಳು ತಮ್ಮ ಬಳಿಯಿದ್ದ ಚಾಕುವಿನಿಂದ ತಿವಿದು ಮಾರಣಾಂತಿಕ ಹಲ್ಲೆ ನಡೆಸಿ ಪರಾರಿಯಾಗಿದ್ದಾರೆ. ತೀವ್ರವಾಗಿ ಗಾಯಗೊಂಡಿದ್ದ ಶಿವಕುಮಾರ್ನನ್ನ ಸ್ಥಳೀಯ ಮಹಾವೀರ್ ಜೈನ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಶಿವಕುಮಾರ್ ಮೇಲೆ ದಾಳಿ ನಡೆದಿರೋದು ಇದೇ ಮೊದಲೇನಲ್ಲ. ಕೆಲ ದಿನಗಳ ಹಿಂದೆ ಅಥಣಿ ಬಳಿ ಶಿವಕುಮಾರ್ ಮುಂಜಾನೆ ವಾಕಿಂಗ್ ಮಾಡುತ್ತಿದ್ದ ವೇಳೆ ದುಷ್ಕರ್ಮಿಗಳ ತಂಡವೊಂದು ದಾಳಿ ನಡೆಸಿತ್ತು. ಆದ್ರೆ ಅದೃಷ್ಟವಶಾತ್ ಶಿವಕುಮಾರ್ ಪಾರಾಗಿದ್ದ. ಆದ್ರೆ ಈ ಬಗ್ಗೆ ಯಾವುದೇ ದೂರು ಕೊಟ್ಟಿಲ್ಲ. ಸದ್ಯ ಈ ದಾಳಿಗೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಕಾರಣವಾಗಿರಬಹುದಾ, ಇಲ್ಲ ಹಳೆ ಪ್ರೇಮ ವೈಫಲ್ಯದಿಂದ ದಾಳಿ ನಡೆದಿರಬಹುದಾ ಎಂಬ ಅನುಮಾನಗಳು ಎದ್ದಿವೆ. ಸದ್ಯ ಪ್ರಕರಣ ದಾಖಲಿಸಿಕೊಂಡಿರೋ ಜೆಸಿ ನಗರ ಪೊಲೀಸರು 2 ವಿಶೇಷ ತಂಡವನ್ನ ರಚಿಸಿ ದುಷ್ಕರ್ಮಿಗಳ ಪತ್ತೆ ಕಾರ್ಯದಲ್ಲಿ ತೊಡಗಿದ್ದಾರೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ರವಿ ಜೊತೆ ನಾಗೇಂದ್ರ ಬಾಬು, ಸುವರ್ಣ ನ್ಯೂಸ್. ಅದೊಂದು ಪಕ್ಕಾ ಪ್ಲಾನ್ ಮರ್ಡರ್. ಆರೋಪಿಗಳು ಸಾಕಷ್ಟು ವಿಚಾರ ಮಾಡಿನೇ ಕೊಲೆ ಮಾಡಿದ್ರು. ಸುಳಿವು ಸಿಗದಂತೆ ಸಾಕಷ್ಟು ಮುನ್ನೆಚ್ಚರಿಕೆಯನ್ನು ಕೈಗೊಂಡಿದ್ರು. ಆದ್ರೆ ಪೊಲೀಸರ ಕೈಯಿಂದ ಬಚಾವಾಗೋಕೆ ಸಾಧ್ಯ ಆಗ್ಲೇ ಇಲ್ಲ. ಕೊನೆಗೂ ಕಂಬಿ ಹಿಂದೆ ಸೇರಿದ್ರು. ಕೊಲೆ ಮಾಡಿರೋದು ಯಾರು ಗೊತ್ತಾ? ಒಬ್ಬ ಡಾಕ್ಟರ್. ಟಿಪ್ ಟಾಪ್ ಆಗಿ ಪೋಸ್ ಕೊಟ್ಟು ನಿಂತಿರೋ ಈ ಯುವಕ ಚೇತನ್. ಬಾಣಸ್ವಾಡಿ ಕಲ್ಯಾಣ ನಗರದ ಈತ ಫೆಬ್ರವರಿ 28ರಂದು ಬಾಲೂರಿನ ಅರಣ್ಯ ಪ್ರದೇಶದಲ್ಲಿ ಗುರುತು ಸಿಗದಂತೆ ಹೆಣವಾಗಿ ಹೋಗಿದ್ದ. ಚೇತನ್ ಕೊಲೆಗೈದ ಹಂತಕರನ್ನ ಪತ್ತೆ ಹಚ್ಚೋದು ಪೊಲೀಸರಿಗೆ ದೊಡ್ಡ ಸವಾಲೇ ಆಗಿತ್ತು. ಆದರೂ ಹೆಣ್ಣೂರು ಹಾಗೂ ಬಾಣಸ್ವಾಡಿ ಪೊಲೀಸರು ಜಂಟಿ ಕಾರ್ಯಾಚರಣೆ ನಡೆಸಿ 2 ಖತರ್ನಾಕ್ ಹಂತಕರನ್ನ ಬಂಧಿಸಿದ್ದಾರೆ. ಅವರು ಅಂಥಿಂತವರಲ್ಲ, ಡಾಕ್ಟರ್ ಮುನಿರಾಜು ಹಾಗೂ ಆತನ ತಮ್ಮ ಮುನಿಮೋಹನ್.
ಇವರಿಗೆ ಮೃತನಿಗೆ ಯಾವುದೋ ಮತ್ತು ಬರುವಂಥ ಅರಿವಳಿಕೆ ಆಗುವಂಥ ಅಂದರೆ ಎಚ್ಚೆತ್ತಪ್ಪುವಂಥ ಯಾವುದೋ ಒಂದು ಔಷಧಿಯನ್ನು ಕೊಟ್ಟಂಗೆ ಕಾಣಿಸ್ತದೆ. ನಂತರ ಅವನ್ನ ತೆಗೆದುಕೊಂಡು ಹೋಗಿ ಕೊಲೆ ಮಾಡಿ ಸಾಕ್ಷ್ಯಾಧಾರ ಮುಚ್ಚಾಕ ಉದ್ದೇಶದಿಂದ ಮುಖ ಕೂಡ ಗುರ್ತಾಗಿದ್ದ ಥರದಲ್ಲಿ ಮುಖವನ್ನು ಕಲ್ಲಿಂದ ಜಜ್ಜಿ ಸಾಯಿಸಿದ ನಂತರ ಅಲ್ಲಿ ಶವವನ್ನು ಬಿಸಾಡಿರ್ತಾರೆ. ಹಂತಕ ಮುನಿವೆಂಕಟರಾಜು ಮಾಲೂರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯನಾಗಿದ್ದ. ಕೊಲೆಯಾದ ಚೇತನ್ ಕುಮಾರ್ ಹಾಗೂ ಆರೋಪಿಗಳ ಮಧ್ಯೆ ಚಳ್ಳಕೆರೆಯಲ್ಲಿದ್ದ ಜಮೀನು ವಿಷಯವಾಗಿ ತಕರಾರಿತ್ತು. ರಾಜಿ ಮಾಡಿಕೊಳ್ಳಲು ಅದೆಷ್ಟು ಬಾರಿ ಯತ್ನಿಸಿದ್ರೂ ಪ್ರಯೋಜನವಾಗಿರಲಿಲ್ಲ. ಹೀಗಾಗಿ ಫೆಬ್ರವರಿ 27ರಂದು ರಾತ್ರಿ ಜಾನಕಿರಾಮ್ ಲೇಔಟ್ನ ಪೌಲ್ಸಿ ಶಾಲೆಗೆ ಚೇತನ್ನನ್ನ ಕರೆಸಿಕೊಂಡು ಕೊಲೆಗೈದಿದ್ದಾರೆ. ಡಾಕ್ಟರ್ ಮುನಿವೆಂಕಟರಾಜು ಅನ್ನೋರು ನಾವು ಬಂದಿರೋ ಮಾಹಿತಿ ಪ್ರಕಾರ ಕೋಲಾರದ ಮಾಲೂರಿನ ಬಳಿಯ ಮಾಲೂರಿನಲ್ಲಿರುವಂತಹ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರಾಗಿರ್ತಾರೆ ಇವರು. ಹೀಗಾಗಿ ಅಲ್ಲಿ ಯಾವುದೇ ಶವ ದೊರೆತಲ್ಲಿ ಪೋಸ್ಟ್ಮಾರ್ಟಮ್ ಉದ್ದೇಶಕ್ಕೆ ಅವ್ರ ಕಡೆಗೆ ಬರೋದರಿಂದ ಮುಂದಿನ ಸಾಕ್ಷಿಗಳನ್ನು ಇನ್ನೂ ನಾಶ ಮಾಡುವ ಉದ್ದೇಶಕ್ಕೋಸ್ಕರವಾಗಿ ಇವರು ಅದೇ ಏರಿಯಾದಲ್ಲಿ ಶವ ಡಿಸ್ಪೋಸ್ ಆಗುವ ಹಾಗೆ ನೋಡ್ಕೊಂಡಿದ್ದಾರೆ ಅಂತ ಕಂಡು ಬರ್ತಾ ಇದೆ. ಶವವನ್ನ ಮಾಲೂರಿನ ನಿರ್ಜನ ಪ್ರದೇಶದಲ್ಲಿ ಬಿಸಾಕಿ ಹೋಗಿದ್ರು. ಅಲ್ಲದೆ ವೈದ್ಯನಾಗಿದ್ದ ಹಂತಕ ಮುನಿವೆಂಕಟರಾಜು ತಾನೇ ಮೃತದೇಹದ ಶವ ಪರೀಕ್ಷೆ ಮಾಡಿ ಸಾಕ್ಷ್ಯವನ್ನ ಮರೆಮಾಚೋ ಪ್ಲಾನ್ ರೂಪಿಸಿದ್ದ. ಆದ್ರೆ ಉಪ್ಪು ತಿಂದೋನು ನೀರು ಕುಡಿಯಲೇಬೇಕಲ್ವಾ? ಕೊನೆಗೆ ಪೊಲೀಸರ ಕೈಗೆ ಸಿಕ್ಕಿ ಜೈಲಲ್ಲಿ ಮುದ್ದೆ ಮುರಿಯಲು ಹೊರಟಿದ್ದಾರೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಅನಿಲ್ ಜೊತೆ ವೆಂಕಟರಮಣ್, ಸುವರ್ಣ ನ್ಯೂಸ್. ನೀರಿನ ಸಂಪ್ಗೆ ಬಿದ್ದು 2.5 ವರ್ಷದ ಮಗು ಸಾವಿಗೀಡಾದ ಘಟನೆ ಬಾಣಸವಾಡಿಯ ಅಯ್ಯಪ್ಪನಗರದಲ್ಲಿ ನಡೆದಿದೆ. ಗೌತಮ್ ಸಾವಿಗೀಡಾದ ಮಗು. ನಿನ್ನೆ ರಾತ್ರಿ ಸುಮಾರು 7:30 ಗಂಟೆಗೆ ಮಗು ಆಟ ಆಡ್ತಾ ಇದ್ದಾಗ ಈ ದುರ್ಘಟನೆ ಸಂಭವಿಸಿದೆ. ಇದಕ್ಕಿದ್ದಂತೆ ಮಗು ಕಣ್ಮರೆಯಾದ ಹಿನ್ನೆಲೆಯಲ್ಲಿ ಪೋಷಕರು ಸುತ್ತಮುತ್ತ ಹುಡುಕಾಡಿದಾಗ ಮಗು ಮನೆಯ ಪಕ್ಕದಲ್ಲಿದ್ದ ನೀರಿನ ಸಂಪ್ನಲ್ಲಿ ಬಿದ್ದಿರೋದು ಗೊತ್ತಾಗಿದೆ. ಮೃತ ಗೌತಮ್ ಬಿಹಾರ ಮೂಲದ ಬಾಲ್ಮೀಕಿ ಮತ್ತು ಲಕ್ಷ್ಮೀದೇವಿ ದಂಪತಿಯ ಮಗುವಾಗಿದ್ದು, ಕೂಲಿ ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇರೋ ಬಾಲ್ಮೀಕಿ ದಂಪತಿ ಸುಮಾರು 10 ತಿಂಗಳ ಹಿಂದೆ ಬೆಂಗಳೂರಿಗೆ ಬಂದಿದ್ರು. हम काम करके आ रहे थे तो उसको मम्मी हमको फ़ोन किया. हम आए उधर से देखा जब मर गया. 2.5 साल के था. ನಿತ್ಯಾನಂದ ಹೆಸರಿಗಷ್ಟೇ ಸ್ವಾಮಿ, ಖಾವಿಧಾರಿಯಾದರೂ ಆತನ ಸಾಮ್ರಾಜ್ಯ ದಾಹ ಮಾತ್ರ ತೀರಿಲ್ಲ. ಬಿಡದಿ, ತಿರುವಣ್ಣಾಮಲೆಗಳಲ್ಲಿ ಆಶ್ರಮಗಳನ್ನು ನಿರ್ಮಿಸಿಕೊಂಡಿರೋ ನಿತ್ಯಾನಂದ ಒಬ್ಬ ಉದ್ಯಮಿಯಂತೆ ಬಿಸ್ನೆಸ್ ಟ್ರಿಕ್ಸ್ ಮಾಡ್ತಾ ಇದ್ದಾನೆ. ಇದಿಷ್ಟೇ ಅಲ್ಲ, ಬೆಂಗಳೂರಿನ ಬಿಡದಿ ಬಳಿಯಂತೂ ನಿತ್ಯಾನಂದ ದೊಡ್ಡ ಸಾಮ್ರಾಜ್ಯವನ್ನೇ ಸೃಷ್ಟಿಸೋ ಸ್ಕೆಚ್ ಹಾಕಿದ್ದಾನೆ. ನಿತ್ಯಾನಂದನ ಮಾಸ್ಟರ್ ಪ್ಲಾನ್. ಭೂ ಕಬಳಿಕೆಗೆ ಕಪಟಿಯ ಹುನ್ನಾರ. ನಿತ್ಯಾನಂದ ಕೇವಲ ಕಪಟಿ ಕಾಮುಕನಷ್ಟೇ ಅಲ್ಲ, ಈತ ಒಬ್ಬ ಪಕ್ಕಾ ಬಿಸ್ನೆಸ್ ಮ್ಯಾನ್. ಈಗ ಬಿಡದಿಯಲ್ಲಿ ಹೇಗೆ ಧ್ಯಾನಾಶ್ರಮದ ಹೆಸರಲ್ಲಿ ಜಾಗ ನುಂಗಿದ್ದಾನೋ ಹಾಗೆ ಮತ್ತಷ್ಟು ಭೂಮಿ ಕಬಳಿಸೋದಕ್ಕೆ ತಯಾರಾಗಿ ನಿಂತಿದ್ದಾನೆ. ಇದಕ್ಕೆ ಮಾಸ್ಟರ್ ಪ್ಲಾನ್ ಕೂಡ ಸಿದ್ಧ ಮಾಡಿಕೊಂಡಿದ್ದಾನೆ. ತನ್ನ ಭಕ್ತರಿಗೂ ಇದೇ ಇನ್ಸ್ಟ್ರಕ್ಷನ್ ಕೊಡ್ತಿದ್ದಾನೆ. ಸಮುದಾಯ ಅಭಿವೃದ್ಧಿ ಹೆಸರಿನಲ್ಲಿ ಬಿಡದಿ ಸುತ್ತಮುತ್ತಲ ಭೂಮಿ ಕಬಳಿಸೋದಕ್ಕೆ ಯತ್ನಿಸ್ತಾ ಇದ್ದಾನೆ. ತನ್ನ ಭಕ್ತರಿಗೆ ನಿತ್ಯ ಹೇಳೋದೇನು ಗೊತ್ತಾ? As I said, we'll start the next residential rishis, creating a temple based on the bogus concept of Payani Navapashana Ambulan. Will also include multi-story complex with Nityananda Sabha, accommodating 5,000 people at a time, accommodation for visitors and ashramites. Nityananda Annamalaya serving thousands at a time, and Vedic library and international standard gym and yogalaya. Enriching the community by establishing agriculture business based on these 4 tattvas, as oil palms estate plantation and rubber plantation, which is the main income generation in Malaysia. Also various small medium enterprises such as textiles, tailoring and food-based industry. NASA, NASA, Nityananda Ayurvedic Siddha Academy. Then if they want
money to start business, give them the interest-free loan. The Nityananda Lakshmi project. This should be done by Bidadi Sangha. Anybody with integrity and authenticity that you are going to fulfill will commit this project of Nityananda Lakshmi. Now this project is supposed to be done around Bidadi. This whole district, around 200-300 village, I want this to happen. ಹೇಗಿದೆ ನೋಡಿದ್ರಲ್ಲ ನಿತ್ಯಾನ ಪ್ಲಾನ್. ಒಂದಷ್ಟು ಸೌಲಭ್ಯ ಒದಗಿಸ್ತೀವಿ ಅಂತ ಹೇಳಿಕೊಂಡು ಭೂಮಿಯನ್ನೆಲ್ಲ ಲಬಕ್ಕಂತ ಕಬಳಿಸೋದು ಈತನ ಹುನ್ನಾರ. ಇನ್ನಾದರೂ ಸರ್ಕಾರ ಎಚ್ಚೆತ್ತುಕೊಳ್ಳದೆ ಇದ್ರೆ ಈತ ಜನರನ್ನೇ ಒಕ್ಕಲೆಬ್ಬಿಸೋ ದಿನ ದೂರ ಇಲ್ಲ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಬೆಂಗಳೂರಲ್ಲಿ ಇನ್ನು 3 ದಿನ ಜಿಟಿ ಮಳೆ ಆಗತ್ತಂತೆ. ಯಾಕೆ ಅಂತ ಹೇಳ್ತೀನಿ ಬ್ರೇಕ್ನ ನಂತರ.